ಮೇಷರಾಶಿಯವರೇ ನಮಸ್ಕಾರ ಸ್ನೇಹಿತರೆ ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಫೋನ್ ನಿಮ್ಮ ಇಡೀ ಜೀವನದ ಹಾದಿಯನ್ನು ಬದಲಾಯಿಸುವ ಸಂದೇಶದೊಂದಿಗೆ ರಿಂಗ್ ಆಗಲಿದೆ. ನಾನು ಇದನ್ನು ಕಾರಣವಿಲ್ಲದೆ ಹೇಳುತ್ತಿಲ್ಲ. ಗ್ರಹಗಳ ಚಲನೆಗಳು, ಕೆಲವು ದೊಡ್ಡ ಸುದ್ದಿಗಳು ನಿಮ್ಮ ಬಳಿಗೆ ಬರುತ್ತಿವೆ ಎಂದು ಸ್ಪಷ್ಟವಾಗಿ ಸೂಚಿಸುತ್ತಿವೆ. ನೀವು ಸಂಪೂರ್ಣವಾಗಿ ಸಿದ್ಧರಿಲ್ಲ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮಗೆ ಹೇಳಲಿರುವ ವಿಷಯವು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ಆಘಾತಕಾರಿಯಾಗಿರುತ್ತದೆ. ಇಂದು ನಿಮಗೆ ಒಂದು ಎಚ್ಚರಿಕೆಯನ್ನು ತರುತ್ತಿದೆ ಮತ್ತು ಈ ಎಚ್ಚರಿಕೆ ಸಾಮಾನ್ಯವಲ್ಲ. ಶನಿಯ ಸ್ಥಾನ ಮತ್ತು ಚಂದ್ರನ ಚಲನೆಯು ಒಂದು ಸಂಕೇತವನ್ನು ಕಳುಹಿಸಲು ಸಂಯೋಜಿಸುತ್ತದೆ. ಅದು ನೀವು ನಿರ್ಲಕ್ಷಿಸಲು ತುಂಬಾ ದುಬಾರಿಯಾಗಬಹುದು. ನೀವು ತಿಳಿದುಕೊಳ್ಳಬೇಕಾದ ಮೊದಲ ವಿಷಯವೇನೆಂದರೆ, ಈ ಸಂಜೆಯ ನಂತರ ನೀವು ಎಂದಿಗೂ ಊಹಿಸದ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಿ. ಈ ಮಾಹಿತಿಯು ಸಂಬಂಧ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ್ದಿರಬಹುದು. ಆದರೆ ಅದು ಏನೇ ಇರಲಿ, ಅದು ನಿಮ್ಮನ್ನು ರೋಮಾಂಚನಗೊಳಿಸುತ್ತದೆ. ನೀವು ಇಲ್ಲಿವರೆಗೆ ನೋಡಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ. ಇದರಿಂದ ನೀವು ಎದುರಿಸುವ ಪ್ರತಿಯೊಂದು ತೊಂದರೆಯೂ ದೂರವಾಗುತ್ತದೆ ಮತ್ತು ಬಜರಂಗಬಲಿಯ ಆಶೀರ್ವಾದವು ನಿಮ್ಮೊಂದಿಗೆ ಉಳಿಯುತ್ತದೆ. ಏಕೆಂದರೆ ನಾನು ಮುಂದೆ ನಿಮಗೆ ಹೇಳಲಿರುವ ವಿಷಯವು ನೀವು ಮಾನಸಿಕವಾಗಿ ಬಲಶಾಲಿಯಾಗಿರಬೇಕು. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ರಾತ್ರಿಯಲ್ಲಿ ನಿಮಗೆ ನಿದ್ರೆ ಬರುವುದಿಲ್ಲ ಮತ್ತು ನಿಮ್ಮಿಂದ ಏನೋ ಮರೆ ಮಾಡಲಾಗುತ್ತಿದೆ ಎಂದು ನೀವು ನಿರಂತರವಾಗಿ ಭಾವಿಸುತ್ತೀರಿ. ಮತ್ತು ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ನಿಮ್ಮ ಅನುಭವವು ಸಂಪೂರ್ಣವಾಗಿ ನಿಜ. ಏಕೆಂದರೆ ನಿಮ್ಮ ಸುತ್ತಮುತ್ತ ಯಾರೋ ನಿಮ್ಮಿಂದ ಏನನ್ನಾದರೂ ಮರೆ ಮಾಡುತ್ತಿದ್ದಾರೆ. ಆದರೆ ಈ ರಹಸ್ಯವನ್ನು ಯಾರು ಮತ್ತು ಏಕೆ ಮರೆ ಮಾಡುತ್ತಿದ್ದಾರೆ, ನಾನು ಇದರ ಬಗ್ಗೆ ನಂತರ ಹೇಳುತ್ತೇನೆ. ಮೊದಲನೆಯದಾಗಿ, ನೀವು ಕೆಲವು ಪ್ರಮುಖ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂದು ನಿಮಗೆ ಹಣದ ವಿಷಯದಲ್ಲಿ 2 ಪಟ್ಟು ತೊಂದರೆಯಾಗುತ್ತದೆ. ಒಂದೆಡೆ ಹಣವು ಕಳೆದು ಹೋಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆ ಮತ್ತು ಮತ್ತೊಂದೆಡೆ ನಿಮ್ಮ ಕಲ್ಪನೆಗೆ ಮೀರಿದ ಅವಕಾಶವೊಂದು ಇದ್ದಕ್ಕಿದ್ದಂತೆ ಉದ್ಭವಿಸುತ್ತದೆ. ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ನೇರವಾಗಿ ಸಂಬಂಧಿಸಿದ ಫೋನ್ ಕರೆ ನಿಮಗೆ ಬರುತ್ತದೆ. ಆದರೆ ನಿಜವಾದ ವಿಷಯ ಇನ್ನೂ ಬರಬೇಕಿದೆ. ಏಕೆಂದರೆ ಈ ಕರೆ ಕೇವಲ ಹಣದ ಬಗ್ಗೆ ಅಲ್ಲ, ಅದರ ಹಿಂದೆ ಒಂದು ದೊಡ್ಡ ರಹಸ್ಯ ಅಡಗಿದೆ ಮತ್ತು ಆ ರಹಸ್ಯವು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ಆಳವಾಗಿದೆ. ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ನಿಮಗೆ ಹತ್ತಿರವಿರುವ ವ್ಯಕ್ತಿಯು ತಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಹೇಳಲು ಬಯಸುತ್ತಾರೆ, ಆದರೆ ಧೈರ್ಯವನ್ನು ಸಂಗ್ರಹಿಸಲು ಸಾಧ್ಯವಿಲ್ಲ. ನೀವು ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿ ಏನನ್ನಾದರೂ ರಹಸ್ಯವಾಗಿಡುತ್ತಿರಬಹುದು ಮತ್ತು ನೀವು ಸಂಬಂಧದಲ್ಲಿದ್ದರೆ ಆ ವ್ಯಕ್ತಿ ನಿಮ್ಮಿಂದ ಏನನ್ನಾದರೂ ಮುಖ್ಯವಾದ ವಿಷಯವನ್ನು ಮರೆಮಾಡುತ್ತಿರಬಹುದು. ಆ ರಹಸ್ಯ ಏನು ಎಂಬುದು ಈ ವಿಡಿಯೋ ನಿಮಗೆ ನಿಜವಾಗಿಯೂ ಉಪಯುಕ್ತವೆನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ. ಏಕೆಂದರೆ ಕೆಳಗಿನ ಮಾಹಿತಿಯು ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈಗ ಆ ಗುಪ್ತ ರಹಸ್ಯ ಏನೆಂದು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮಿಂದ ಏನನ್ನಾದರೂ ಮರೆ ಮಾಡುತ್ತಿರುವ ವ್ಯಕ್ತಿ ಯಾವುದೋ ದೊಡ್ಡ ಪಿತೂರಿಯ ಭಾಗವಲ್ಲ. ಅವರು ಭಯದಿಂದ ಮೌನವಾಗಿದ್ದಾರೆ. ಅವರು ಸತ್ಯವನ್ನು ಹೇಳಿದರೆ ಅದು ನಿಮ್ಮ ಸಂಬಂಧದಲ್ಲಿ ಅಂತರವನ್ನು ಸೃಷ್ಟಿಸುತ್ತದೆ ಎಂದು ಅವರು ಭಯಪಡುತ್ತಾರೆ. ಆದರೆ ಈ ಮೌನ ಅವರನ್ನು ಒಳಗಿನಿಂದ ತಿನ್ನುತ್ತಿದೆ ಮತ್ತು ಇಂದು ರಾತ್ರಿ ಆ ಮೌನ ಮುರಿಯಲಿದೆ. ರಾತ್ರಿ 9 ಗಂಟೆ ನಂತರ ಮತ್ತು 10 ಗಂಟೆಯ ಸುಮಾರಿಗೆ ಸಾಮಾನ್ಯವೆಂದು ತೋರುವ ಸಂಭಾಷಣೆ ಪ್ರಾರಂಭವಾಗುತ್ತದೆ. ಆದರೆ ಅದು ಕ್ರಮೇಣ ಆಳವಾಗುತ್ತದೆ ಮತ್ತು ಕೊನೆಯಲ್ಲಿ ನಿಮ್ಮ ಕಣ್ಣುಗಳನ್ನು ತೆರೆಯುವ ಏನನ್ನಾದರೂ ನೀವು ಕಂಡುಕೊಳ್ಳುವಿರಿ. ಆದರೆ ನಿರೀಕ್ಷಿಸಿ, ಕತೆ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಾನು ಆರಂಭದಲ್ಲಿ ಹೇಳಿದ ತುರ್ತು ಕರೆ ಈ ಸಂಭಾಷಣೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಮತ್ತು ಇದು ಹೆಚ್ಚು ಗಂಭೀರವಾಗಿದೆ. ಕರೆ ನಿಮ್ಮ ಕುಟುಂಬ ಅಥವಾ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ್ದಿರಬಹುದು ಮತ್ತು ಈ ಕರೆ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ, ನಿಮ್ಮ ಕೆಲಸದ ಪ್ರದೇಶದಲ್ಲಿ ಒಂದು ಪ್ರಮುಖ ಬದಲಾವಣೆ ಬರಲಿದೆ. ಉದ್ಯೋಗದಲ್ಲಿರುವವರು ತಮ್ಮ ಮೇಲಧಿಕಾರಿಗಳಿಂದ ನಿರ್ಧಾರವನ್ನು ಎದುರಿಸಬಹುದು. ಅದು ಆರಂಭದಲ್ಲಿ ನಿಮಗೆ ತೊಂದರೆ ಉಂಟು ಮಾಡಬಹುದು, ಆದರೆ ಈ ನಿರ್ಧಾರವು ದೀರ್ಘಾವಧಿಯಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ವ್ಯವಹಾರದಲ್ಲಿರುವವರಿಗೆ ಈ ಸಮಯವು ಹಳೆ ಪಾಲುದಾರ ಅಥವಾ ಕ್ಲೈಂಟ್ಗೆ ಸಂಬಂಧಿಸಿದ ಪ್ರಮುಖ ಸುದ್ದಿಗಳನ್ನು ತರುತ್ತದೆ ಮತ್ತು ಈ ಸುದ್ದಿಯು ಆ ತುರ್ತು ಕರೆಗೆ ಸಂಬಂಧಿಸಿದ್ದಿರಬಹುದು. ಈಗ ನೀವು ಬೇರೆಲ್ಲಿಯೂ ಕೇಳಿರದ ಬಹಳ ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಅಧಿಪತಿ ಗುರುವು ಮತ್ತು ಗುರುವು ಯಾರನ್ನಾದರೂ ಪರೀಕ್ಷಿಸಿದಾಗ ಅವರು ಮೊದಲು ಅವರ ಸಹಿಷ್ಣುತೆ ಪರೀಕ್ಷಿಸುತ್ತಾರೆ.
ನಿಮ್ಮಲ್ಲೂ ನಡೆಯುತ್ತಿದೆ. ಕಳೆದ ಕೆಲವು ವಾರಗಳಿಂದ ನೀವು ಎದುರಿಸಿದ ತೊಂದರೆಗಳು ವಾಸ್ತವವಾಗಿ ಒಂದು ಪರೀಕ್ಷೆಯಾಗಿದ್ದವು ಮತ್ತು ಈಗ ಈ ಪರೀಕ್ಷೆಯು ಅದರ ಅಂತಿಮ ಹಂತದಲ್ಲಿದೆ. ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ, ಬದಲಾಗಿ ಎಚ್ಚರಿಕೆಯಿಂದ ಮುಂದುವರಿಯುವ ಸಮಯ. ನೀವು ಇಲ್ಲಿವರೆಗೂ ನೋಡಿದ್ದರೆ ದಯವಿಟ್ಟು ಮತ್ತೊಮ್ಮೆ ಕಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ, ಏಕೆಂದರೆ ಬಜರಂಗಬಲಿಯ ಆಶೀರ್ವಾದದಿಂದ ಈ ಕಷ್ಟದ ಸಮಯ ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ. ಮತ್ತು ನಾನು ನಿಮಗೆ ಹೇಳಲಿರುವುದು ಈ ಇಡೀ ಕಥೆಯಲ್ಲಿನ ದೊಡ್ಡ ತಿರುವು. ತುರ್ತು ಕರೆ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಮತ್ತು ಆ ವ್ಯಕ್ತಿ ನಿಮ್ಮ ಅತ್ಯಂತ ನಿಕಟ ಸಂಬಂಧಿಗಳಲ್ಲಿ ಒಬ್ಬರು. ಆದರೆ ಆ ವ್ಯಕ್ತಿಯ ಹೆಸರು ಮತ್ತು ಅವರ ಪೂರ್ಣ ಕಥೆಯನ್ನು ಈ ವಿಡಿಯೋದಲ್ಲಿ 2ನೇ ಭಾಗದಲ್ಲಿ ವಿವರವಾಗಿ ಬಹಿರಂಗಪಡಿಸುತ್ತೇನೆ, ಏಕೆಂದರೆ ಅದನ್ನು ಬೇಗನೆ ಬಹಿರಂಗಪಡಿಸುವುದು ತುಂಬ ಮುಖ್ಯ. ಈ ವ್ಯಕ್ತಿಯೇ ನಿಮ್ಮ ಭವಿಷ್ಯದ ಹಾದಿಯನ್ನು ನಿರ್ಧರಿಸುತ್ತಾನೆ, ನಿಮ್ಮ ಹಣಕಾಸು. ನಾನು ನಿಮಗೆ ಇನ್ನೊಂದು ವಿಷಯವನ್ನು ಖಂಡಿತವಾಗಿಯೂ ಹೇಳಲು ಬಯಸುತ್ತೇನೆ. ಇಂದು ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನವು ಬಹಳ ಸಮಯದ ನಂತರ ರೂಪುಗೊಳ್ಳುತ್ತಿದೆ. ಈ ಸ್ಥಾನವು ನಿಮ್ಮ ಆತ್ಮವಿಶ್ವಾಸವನ್ನು ಹೊಸ ಎತ್ತರಕ್ಕೆ ಏರಿಸುತ್ತಿದೆ, ಆದರೆ ಅದಕ್ಕೂ ಮೊದಲು ನೀವು ಕಠಿಣ ಕ್ಷಣವನ್ನು ಎದುರಿಸಬೇಕಾಗುತ್ತದೆ. ಆ ಕ್ಷಣ ಭಯವನ್ನು ಸೃಷ್ಟಿಸುತ್ತದೆ, ಆದರೆ ಆ ಭಯದ ಹಿಂದೆ ನಿಮ್ಮ ದೊಡ್ಡ ಯಶಸ್ಸು ಅಡಗಿದೆ. ಆದ್ದರಿಂದ ಈಗ ಇಂದು ಸಂಜೆ ನಂತರ ನಿಮಗೆ ಒಂದು ಪ್ರಮುಖ ಫೋನ್ ಕರೆ ಬರುತ್ತದೆ ಎಂದು ನೀವು ಕೇಳುತ್ತಿದ್ದೀರಿ. ಗುಪ್ತ ರಹಸ್ಯವನ್ನು ಬಹಿರಂಗಪಡಿಸುವ ಆಳವಾದ ಸಂಭಾಷಣೆ ಇರುತ್ತದೆ. ಒಂದು ಪ್ರಮುಖ ವೃತ್ತಿ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಇದೆಲ್ಲವೂ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ. ಅವರ ಬಗ್ಗೆ ನಾನು ನಂತರ ನಿಮಗೆ ಹೇಳುತ್ತೇನೆ. ಆದರೆ ನಿಜವಾದ ಪ್ರಶ್ನೆ, ಆ ತುರ್ತು ಕರೆ ಬಂದಾಗ ಏನು ಹೇಳಲಾಗುತ್ತದೆ ಮತ್ತು ಅದು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಈಗ ಬರಲಿರುವ ಮಾಹಿತಿಯು ಈ ಸಂಪೂರ್ಣ ಕಥೆಯ ಆಳವಾದ ಪದರಗಳನ್ನು ಬಹಿರಂಗಪಡಿಸುತ್ತದೆ. ಅದಕ್ಕೂ ಮೊದಲು ದಯವಿಟ್ಟು ನಿಮ್ಮ ಜೀವನದಲ್ಲಿ ಈಗ ನೀವು ಯಾವುದರ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದೀರಿ ಎಂಬುದನ್ನು ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಆದ್ದರಿಂದ ನಾನು ನಿಮ್ಮ ಜಾತಕವನ್ನು ಆಧರಿಸಿ ಹೆಚ್ಚು ನಿಖರವಾದ ಮಾಹಿತಿಯನ್ನು ಒದಗಿಸಬಹುದು. ಹೌದು ಸ್ನೇಹಿತರೆ, ಆ ಗುಪ್ತ ರಹಸ್ಯವನ್ನು ಬಹಿರಂಗಪಡಿಸುವುದಾಗಿ ನಾನು ಭರವಸೆ ನೀಡಿದಂತೆ ಅದರೊಳಗೆ ಆಳವಾಗಿ ಹೋಗೋಣ. ಆದರೆ ಅದಕ್ಕೂ ಮೊದಲು ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ನಾನು ಹಂಚಿಕೊಳ್ಳಲು ಹೊರಟಿರುವುದು ಕೇವಲ ಭವಿಷ್ಯವಾಣಿಯಲ್ಲ, ಇದು ನಿಮ್ಮ ಜಾತಕದಲ್ಲಿನ ಗ್ರಹಗಳ ನಿಖರವಾದ ಲೆಕ್ಕಾಚಾರಗಳನ್ನು ಆಧರಿಸಿದೆ ಮತ್ತು ಈ ಮಾಹಿತಿಯು ನಿಮ್ಮ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಹೆಚ್ಚು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮಿಂದ ಏನನ್ನಾದರೂ ಮರೆಮಾಡುವ ವ್ಯಕ್ತಿ ಅಪರಿಚಿತನಲ್ಲ. ಅವರು ನಿಮ್ಮ ಕುಟುಂಬದಲ್ಲಿರುವ ಯಾರಾದರೂ ಅಥವಾ ತುಂಬ ಹಳೆಯ ಮತ್ತು ವಿಶ್ವಾಸಾರ್ಹ ಸ್ನೇಹಿತ. ಈ ವ್ಯಕ್ತಿ ಪುರುಷ ಮತ್ತು ಮಹಿಳೆಯಾಗಿರಬಹುದು. ಇದು ಈಗ ನಿಮ್ಮ ಜೀವನದಲ್ಲಿ ಯಾರು ಹೆಚ್ಚು ಪ್ರಭಾವ ಬೀರುತ್ತಾರೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಇದು ಯಾರೇ ಆಗಿರಲಿ, ಕಳೆದ ಕೆಲವು ವಾರಗಳಲ್ಲಿ ಅವರು ನಿಮ್ಮಿಂದ ಏನನ್ನಾದರೂ ಮರೆಮಾಡುತ್ತಿದ್ದಾರೆ. ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದೆ. ನೀವು ಇಲ್ಲಿವರೆಗೂ ನೋಡಿದ್ದರೆ ದಯವಿಟ್ಟು ಜೈ ಶ್ರೀ ಹನುಮಾನ್ ಎಂದು ಕಮೆಂಟ್ ಮಾಡಿ, ಏಕೆಂದರೆ ಏನಾಗಲಿದೆ ಎಂಬುದರ ಬಗ್ಗೆ ಶಾಂತ ಮನಸ್ಸನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ನೀವು ತಪ್ಪು ನಿರ್ಧಾರ ತೆಗೆದುಕೊಳ್ಳಬಹುದು. ಈಗ ನಿಜವಾಗಿ ಏನಾಯಿತು ಎಂದು ನಾನು ನಿಮಗೆ ಹೇಳುತ್ತೇನೆ. ಸ್ವಲ್ಪ ಸಮಯದ ಹಿಂದೆ ಈ ವ್ಯಕ್ತಿಯು ಹಣದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿಯನ್ನು ಎದುರಿಸಿದನು ಮತ್ತು ಆ ನಿರ್ಧಾರವು ನಿಮಗೆ ನೇರವಾಗಿ ಸಂಬಂಧಿಸಿದೆ. ಆದರೆ ವ್ಯಕ್ತಿ ನಿಮಗೆ ಸತ್ಯವನ್ನು ಹೇಳಿದರೆ ನೀವು ಅಸಮಾಧಾನಗೊಳ್ಳುತ್ತೀರಿ ಎಂದು ಭಾವಿಸಿದನು. ಆದ್ದರಿಂದ ಮೌನವಾಗಿರುವುದೇ ಉತ್ತಮ ಎಂದು ಅವನು ಭಾವಿಸಿದನು. ಆದರೆ ಈಗ ಈ ಮೌನ ಮುರಿದು ಸತ್ಯ ಬಹಿರಂಗವಾಗಲಿದೆ. ಆದರೆ ನಿಜವಾದ ಕಥೆ ಇನ್ನೂ ಉಳಿದಿದೆ, ಏಕೆಂದರೆ ಇದು ಕೇವಲ ಹಣದ ಬಗ್ಗೆ ಅಲ್ಲ. ಇಡೀ ಘಟನೆಯಲ್ಲಿ ಒಂದು ಭಾವನಾತ್ಮಕ ಅಂಶವೂ ಇದೆ. ಆ ವ್ಯಕ್ತಿ ನಿಮ್ಮನ್ನು ಆಳವಾಗಿ ಪ್ರೀತಿಸುತ್ತಾನೆ, ಅದು ನಿಮ್ಮ ಕುಟುಂಬ ಅಥವಾ ನಿಮ್ಮ ಸ್ನೇಹಿತರಾಗಿರಲಿ, ಮತ್ತು ಆ ಪ್ರೀತಿಯ ಕಾರಣದಿಂದಾಗಿ ಸತ್ಯವನ್ನು ತಿಳಿದುಕೊಳ್ಳುವುದರಿಂದ ನಿಮಗೆ ಕೋಪ ಬರುತ್ತದೆ ಅಥವಾ ನಿಮ್ಮ ಸಂಬಂಧದಲ್ಲಿ ಅಂತರ ಉಂಟಾಗುತ್ತದೆ ಎಂದು ಅವರು ಭಯಪಡುತ್ತಾರೆ, ಏಕೆಂದರೆ ಅವರು ಇದನ್ನು ನಿಮ್ಮಿಂದ ಮರೆಮಾಡಿದ್ದರು. ಹೌದು ಸ್ನೇಹಿತರೆ, ನೀವು ಆರಂಭದಲ್ಲಿ ಕೇಳಿದ ಆ ತುರ್ತು ಕರೆಯ ಬಗ್ಗೆ ಮಾತನಾಡೋಣ. ಈ ಕರೆ ಇಂದು ಸಂಜೆ ನಂತರ ಬರುತ್ತದೆ ಮತ್ತು ಬಹಳ ಸಮಯದಿಂದ ಮಾತನಾಡದ ಯಾರೋ ಒಬ್ಬರಿಂದ ಆಗಿರಬಹುದು. ಅದು ಹಳೆಯ ಸಂಬಂಧಿ ಆಗಿರಬಹುದು ಅಥವಾ ನೀವು ಯಾವುದೋ ಕಾರಣಕ್ಕಾಗಿ ಸಂಪರ್ಕ ಕಳೆದುಕೊಂಡಿರುವ ಯಾರೋ ಆಗಿರಬಹುದು. ಈ ಕರೆ ನಿಮಗೆ ಸಂಪೂರ್ಣವಾಗಿ ಅನಿರೀಕ್ಷಿತವಾದ ಸುದ್ದಿಯನ್ನು ತರುತ್ತದೆ. ಈ ಮಾಹಿತಿ ನಿಖರವಾಗಿ ಕಂಡುಬಂದರೆ ದಯವಿಟ್ಟು ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ, ಏಕೆಂದರೆ ಮುಂದೆ ಬರುತ್ತಿರುವುದು ಈ ಇಡೀ ಕಥೆಗೆ ಹೊಸ ತಿರುವು ನೀಡುತ್ತದೆ. ಸುದ್ದಿ 2 ವಿಧಗಳಾಗಿರಬಹುದು. ಮೊದಲ ಸಾಧ್ಯತೆ ಎಂದರೆ ಅದು ಆರೋಗ್ಯ ಸಮಸ್ಯೆ ಬಗ್ಗೆ ಆಗಿರಬಹುದು, ಇದು ಕುಟುಂಬ ಸದಸ್ಯರ ಬಗ್ಗೆ ಇರಬಹುದು, ಮತ್ತು ಇನ್ನೊಂದು ಸಾಧ್ಯತೆ ಎಂದರೆ ಈ ಸುದ್ದಿ ಬಹಳ ದಿನಗಳಿಂದ ಬಾಕಿ ಇರುವ ಆಸ್ತಿ ಅಥವಾ ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದ್ದಿರಬಹುದು. ಈಗ ಯಾವ ಸಾಧ್ಯತೆ ನಿಜ ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಹೆಸರಿನ ಮೊದಲ ಅಕ್ಷರ ಮತ್ತು ನಿಮ್ಮ ಜನ್ಮ ದಿನಾಂಕವನ್ನು ಅವಲಂಬಿಸಿರುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಆದ್ದರಿಂದ ಹೆಚ್ಚಿನ ಮಾಹಿತಿಯು ನಿಮ್ಮನ್ನು ನಿಖರವಾಗಿ ತಲುಪಲು ನಿಮ್ಮ ಹೆಸರು ಮತ್ತು
ನಿಮ್ಮ ಜನ್ಮ ದಿನಾಂಕವನ್ನು ಕಮೆಂಟ್ಗಳಲ್ಲಿ ಬಿಡಿ. ಆದ್ದರಿಂದ ಎಲ್ಲವನ್ನು ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮತ್ತು ನಾನು ನಿಮಗೆ ಎಲ್ಲವನ್ನು ಹೇಳಿದ್ದೇನೆ ಎಂದು ತೋರುತ್ತದೆ. ಆದರೆ ನಿರೀಕ್ಷಿಸಿ, ಏಕೆಂದರೆ ನಿಜವಾದ ಕತೆ ಇದೀಗ ಪ್ರಾರಂಭವಾಗುತ್ತದೆ. ನಾನು ಇಲ್ಲಿವರೆಗೂ ನಿಮಗೆ ಹೇಳಿದ್ದು ಕೇವಲ ಮೇಲ್ಮೈ ಮಾತ್ರ. ನೀವು ಮೊದಲಿನಿಂದಲೂ ಕಾಯುತ್ತಿದ್ದ ಆಳವಾದ ವಿವರಗಳು ಈಗ ನಾನು ನಿಮಗೆ ಹೇಳಲಿದ್ದೇನೆ. ಹೌದು ಸ್ನೇಹಿತರೆ, ರಾಹು ಮತ್ತು ಗುರುವಿನ ವಿಶೇಷ ಸ್ಥಾನವು ಈಗ ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿದೆ ಮತ್ತು ಈ ಸ್ಥಾನವು ಒಂದೇ ಸಮಯದಲ್ಲಿ ಕೆಲವೇ ಜನರ ಜಾತಕಗಳಲ್ಲಿ ಇರುತ್ತದೆ. ಈ ಸ್ಥಾನ ಎಂದರೆ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಯಾವುದೇ ಘಟನೆಗಳು ಹಿಂದಿನ ಕರ್ಮದ ಫಲಿತಾಂಶವಾಗಿದೆ ಮತ್ತು ಈ ಕರ್ಮವು ಈ ಜನ್ಮಕ್ಕೆ ಸಂಬಂಧಿಸಿರದೆ ಹಿಂದಿಂದಕ್ಕೆ ಸಂಬಂಧಿಸಿದ್ದಿರಬಹುದು. ಅದು ವಿಚಿತ್ರವೆನಿಸಬಹುದು, ಆದರೆ ಜ್ಯೋತಿಷ್ಯಗಳಲ್ಲಿ ಇದು ಸಾಮಾನ್ಯ ಘಟನೆ. ಈಗ ನಾನು ಆರಂಭದಲ್ಲಿ ಹೇಳಿದ ದೊಡ್ಡ ಚಿಹ್ನೆ ಬಗ್ಗೆ ಮಾತನಾಡೋಣ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಘಟನೆಗಳು ನೀವು ಗಮನಿಸಿರಬಹುದು. ನೀವು ಇಲ್ಲಿವರೆಗೂ ನೋಡಿದ್ದರೆ ಮತ್ತೊಮ್ಮೆ ಜೈ ಶ್ರೀ ಹನುಮಾನ್ ಎಂದು ಕಮೆಂಟ್ಗಳಲ್ಲಿ ಬರೆಯಿರಿ. ಆದರೆ ಮುಂದೆ ಏನಾಗಲಿದೆ ಎಂಬುದು ನಿಮ್ಮ ಮನಸ್ಸನ್ನು ಅಲುಗಾಡಿಸುತ್ತದೆ. ರಾತ್ರಿಯಲ್ಲಿ ನಾನು ಭಾಗ 1ರಲ್ಲಿ ಉಲ್ಲೇಖಿಸಿದ ಸಂಭಾಷಣೆ ನಡೆಯುವಾಗ ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯು ಆರಂಭದಲ್ಲಿ ಯಾದೃಚ್ಛಿಕ ವಿಷಯಗಳ ಬಗ್ಗೆ ಮಾತನಾಡುತ್ತಾನೆ, ಆದರೆ ಕ್ರಮೇಣ ಅವರು ಮುಖ್ಯ ವಿಷಯಕ್ಕೆ ಬರುತ್ತಾರೆ. ಅವರು ಹಾಗೆ ಮಾಡಿದಾಗ ಅವರ ಧ್ವನಿಯಲ್ಲಿ ನಡುಕ, ಹಿಂಜರಿಕೆ ಇರುತ್ತದೆ. ಈ ಸಂಜೆ ವ್ಯವಹಾರದಲ್ಲಿ ಇರುವವರಿಗೆ ಹಳೆಯ ಹೂಡಿಕೆ ಅಥವಾ ಹಿಂದಿನ ಒಪ್ಪಂದವು ಮತ್ತೆ ಕಾಣಿಸಿಕೊಳ್ಳಲಿದೆ ಮತ್ತು ಈ ಒಪ್ಪಂದವು ನೀವು ಊಹಿಸಿದ್ದಕ್ಕಿಂತ ಹೆಚ್ಚು ಲಾಭದಾಯಕವೆಂದು ಸಾಬೀತುಪಡಿಸಬಹುದು. ಆದರೆ ಷರತ್ತು ಏನೆಂದರೆ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಈಗ ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದಾದ ವಿಷಯವನ್ನು ನಾನು ನಿಮಗೆ ಹೇಳುತ್ತೇನೆ. ಈ ಸಂಪೂರ್ಣ ಘಟನೆಯು ನೀವು ಕಂಡ ಕನಸಿಗೆ ನೇರವಾಗಿ ಸಂಬಂಧಿಸಿದೆ. ಕಳೆದ ಕೆಲವು ದಿನಗಳಲ್ಲಿ ನೀವು ನೀರಿನ ಬಗ್ಗೆ ಕನಸು ಕಂಡಿದ್ದರೆ ಅಥವಾ ಎತ್ತರದ ಸ್ಥಳದಿಂದ ಬೀಳುವ ಕನಸು ಕಂಡಿದ್ದರೆ ನಿಮ್ಮ ಮನಸ್ಸು ಈಗಾಗಲೇ ಒಳಗಿನಿಂದ ಈ ಬದಲಾವಣೆಯನ್ನು ಅನುಭವಿಸುತ್ತಿದೆ ಎಂದರ್ಥ. ಮತ್ತು ಇದು ಸಂಪೂರ್ಣವಾಗಿ ಸಾಮಾನ್ಯ ವಿಷಯ, ಏಕೆಂದರೆ ನಿಮ್ಮ ಮನಸ್ಸು ಆಗಾಗ್ಗೆ ಭವಿಷ್ಯದ ಘಟನೆಗಳ ನೋಟವನ್ನು ಮುಂಚಿತವಾಗಿ ಪಡೆಯುತ್ತದೆ. ಹೌದು ಸ್ನೇಹಿತರೆ, ನಾನು ಈಗ ಬಹಿರಂಗಪಡಿಸಲು ಹೊರಟಿರುವುದು ಈ ಇಡೀ ಕಥೆಯ ಅತ್ಯಂತ ನಿಗೂಢ ಪದರ. ನಿಮ್ಮಿಂದ ಏನನ್ನು ಮರೆ ಮಾಡುತ್ತಿರುವ ವ್ಯಕ್ತಿ ಈ ಇಡೀ ಘಟನೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಭಾಗಿಯಾಗಲಿದ್ದಾನೆ ಮತ್ತು ಈ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಲಿದ್ದಾರೆ. ಈ ಇಡೀ ವಿಡಿಯೋದ ಮುಂದಿನ ಭಾಗದಲ್ಲಿ ನಾನು ಈ ಇನ್ನೊಬ್ಬ ವ್ಯಕ್ತಿಯನ್ನು ವಿವರವಾಗಿ ವಿವರಿಸುತ್ತೇನೆ, ಏಕೆಂದರೆ ಈ ಮಾಹಿತಿಯು ತುಂಬಾ ಆಳವಾಗಿರುವುದರಿಂದ ಅದನ್ನು ಅರ್ಥ ಮಾಡಿಕೊಳ್ಳಲು ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತದೆ. ಆದ್ದರಿಂದ ಈಗ ಗುಪ್ತ ರಹಸ್ಯವು ಹಣ ಮತ್ತು ಭಾವನೆಗಳ ಎರಡಕ್ಕೂ ಸಂಬಂಧಿಸಿದೆ ಎಂದು ನೀವು ಕಲಿತಿದ್ದರೆ ತುರ್ತು ಕರೆ ಹಿಂದಿನ ಸಂಬಂಧಕ್ಕೆ ಸಂಬಂಧಿಸಿದ್ದಿರಬಹುದು. ನೀವು ಜಾತಕದಲ್ಲಿ ಅಪರೂಪದ ಗ್ರಹ ಜೋಡಣೆ ರೂಪುಗೊಳ್ಳುತ್ತಿದೆ ಮತ್ತು ಈ ಇಡೀ ಘಟನೆಯಲ್ಲಿ ಇನ್ನೊಬ್ಬ ವ್ಯಕ್ತಿಯು ಭಾಗಿಯಾಗಿದ್ದಾನೆ. ಆದರೆ ದೊಡ್ಡ ಪ್ರಶ್ನೆಗೆ ಇನ್ನೂ ಉತ್ತರವಿಲ್ಲ. ಇನ್ನೊಬ್ಬ ವ್ಯಕ್ತಿ ಯಾರು ಮತ್ತು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಆ ತುರ್ತು ಕರೆಯಲ್ಲಿ ಏನು ಹೇಳಲಾಗುತ್ತದೆ ಕಂಡುಹಿಡಿಯಲು ನೀವು ಜಾಗರೂಕರಾಗಿರಿ. ಅದಕ್ಕೂ ಮೊದಲು ಕಳೆದ ಕೆಲವು ದಿನಗಳಲ್ಲಿ ನೀವು ಯಾವ ವಿಚಿತ್ರ ಕನಸನ್ನು ಕಂಡಿದ್ದೀರಿ ಎಂದು ಕಮೆಂಟ್ಗಳಲ್ಲಿ ನನಗೆ ತಿಳಿಸಿ. ಇದರಿಂದ ನಿಮ್ಮ ಜಾತಕದ ಆಧಾರದ ಮೇಲೆ ಅದರ ನಿಜವಾದ ಅರ್ಥವನ್ನು ನಾನು ನಿಮಗೆ ಹೇಳಬಲ್ಲೆ. ಹೌದು ಸ್ನೇಹಿತರೆ, ನೀವು ಮೊದಲಿನಿಂದಲೂ ಕಾಯುತ್ತಿದ್ದ ಆ ದೊಡ್ಡ ರಹಸ್ಯವನ್ನು ನಾನು ನಿಮಗೆ ಹೇಳುವ ಸಮಯ ಈಗ ಬಂದಿದೆ. ಆದ್ದರಿಂದ ಕೊನೆವರೆಗೂ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ತೆರೆದುಕೊಳ್ಳಲಿರುವ ಮಾಹಿತಿಯು ನಿಮ್ಮ ಸಂಪೂರ್ಣ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಆದ್ದರಿಂದ ನೋಡಿ, ನಾನು ಕೊನೆಯ ವಿಭಾಗದಲ್ಲಿ ಉಲ್ಲೇಖಿಸಿದ ಎರಡನೇ ವ್ಯಕ್ತಿ ವಾಸ್ತವವಾಗಿ ನಿಮ್ಮ ಜೀವನಕ್ಕೆ ಆಳವಾಗಿ ಸಂಪರ್ಕ ಹೊಂದಿದ್ದಾರೆ. ಈ ವ್ಯಕ್ತಿ ನೀವು ಒಂದು ವಿಶೇಷ ಸಂದರ್ಭದಲ್ಲಿ, ಒಂದು ಸಮಾರಂಭದಲ್ಲಿ ಅಥವಾ ಕೆಲಸಕ್ಕಾಗಿ ಭೇಟಿಯಾದ ವ್ಯಕ್ತಿ ಮತ್ತು ಆ ಸಮಯದಲ್ಲಿ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಎಂದು ನಿಮಗೆ ತಿಳಿದಿರಲಿಲ್ಲ. ನೀವು ಇಲ್ಲಿವರೆಗೂ ನೋಡಿದ್ದರೆ ದಯವಿಟ್ಟು ಜೈ ಶ್ರೀ ಹನುಮಾನ್ ಎಂದು ಕಮೆಂಟ್ ಮಾಡಿ, ಏಕೆಂದರೆ ಬಜರಂಗಬಲಿಯ ಆಶೀರ್ವಾದದಿಂದ ಬಹಿರಂಗಪಡಿಸಲಿರುವ ಸತ್ಯವು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಅದು ಮೊದಲಿಗೆ ಕಷ್ಟಕರವೆಂದು ತೋರುತ್ತದೆ, ಆದರೂ ಈ ಎರಡನೇ ವ್ಯಕ್ತಿ ವಾಸ್ತವವಾಗಿ ನಿಮ್ಮಿಂದ ಏನನ್ನಾದರೂ ಮರೆ ಮಾಡಿದ ಮೊದಲ ವ್ಯಕ್ತಿಯೊಂದಿಗೆ ಸಂಪರ್ಕ ಹೊಂದಿದ್ದಾನೆ ಮತ್ತು ಇದು ಇಡೀ ಕಥೆಯ ಸಂಪರ್ಕಿಸುವ ಕೊಂಡಿಯಾಗಿದೆ. ಈ ಇಬ್ಬರ ನಡುವೆ ಸಂಭಾಷಣೆ ನಡೆಯಿತು, ಅದರಲ್ಲಿ ನಿಮ್ಮನ್ನು ಉಲ್ಲೇಖಿಸಲಾಗಿದೆ ಮತ್ತು ಈ ಸಂಭಾಷಣೆಯಲ್ಲಿ ನಿಮ್ಮ ಭವಿಷ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವು ಹಣಕಾಸಿನ ವಿಷಯ ಅಥವಾ ಸ್ವತಃ ಪ್ರಸ್ತುತಪಡಿಸಲಿರುವ ಅವಕಾಶಕ್ಕೆ ಸಂಬಂಧಿಸಿದ್ದಿರಬಹುದು, ಆದರೆ ನಿಮಗೆ ಇನ್ನೂ ಅದು ತಿಳಿದಿಲ್ಲ. ಈಗ ನಾನು ಮೊದಲಿನಿಂದಲೂ ಹೇಳಿದ ಆ ತುರ್ತು ಕರೆಯ ಬಗ್ಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತೇನೆ. ಈ ಕರೆ ಇಂದು ಸಂಜೆ ಮುಸ್ಸಂಜೆಯ ನಂತರ ಬರಲಿದ್ದು ನಿಮಗೆ ಸಕಾರಾತ್ಮಕ ಮತ್ತು ಸವಾಲಿನ ಸುದ್ದಿಗಳನ್ನು ತರುತ್ತದೆ. ಮೊದಲನೆಯದಾಗಿ, ಹಿಂದಿನ ಕೆಲಸ ಅಥವಾ ಸಂಬಂಧದ ಸುತ್ತಲಿನ ಅನಿಶ್ಚಿತೆ ಕೊನೆಗೊಳ್ಳುತ್ತದೆ ಎಂದು ಅದು ನಿಮಗೆ ತಿಳಿಸುತ್ತದೆ.
ನಿಮಗೆ ಪರಿಹಾರವನ್ನು ತರುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ಪೂರೈಸಬೇಕಾದ ಜವಾಬ್ದಾರಿಯನ್ನು ಸಹ ಇದು ನಿಮಗೆ ನೀಡುತ್ತದೆ. ಇದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಈ ಜವಾಬ್ದಾರಿಯು ಕುಟುಂಬಕ್ಕೆ ಸಂಬಂಧಿಸಿದ್ದಿರಬಹುದು ಅಥವಾ ನಿಮ್ಮ ಸಹಾಯವನ್ನು ನಿರೀಕ್ಷಿಸುವ ಯಾರಿಗಾದರೂ ಸಹಾಯ ಮಾಡಬಹುದು ಮತ್ತು ಇದು ನಿಮ್ಮಿಂದ ಏನನ್ನಾದರೂ ಮರೆಮಾಡಿದ ವ್ಯಕ್ತಿ. ಈಗ ಸತ್ಯ ಬಹಿರಂಗವಾದಾಗ ಆ ವ್ಯಕ್ತಿಯು ಕ್ಷಮೆ ಯಾಚಿಸುತ್ತಾನೆ ಮತ್ತು ಅವರ ಬಲವಂತವನ್ನು ವಿವರಿಸುತ್ತಾನೆ ಮತ್ತು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ನೋಡಲು ನಿಮ್ಮನ್ನು ಪರೀಕ್ಷಿಸಲಾಗುತ್ತದೆ. ಕಠಿಣ ಪರಿಶ್ರಮ ಮತ್ತು ಸಹಿಷ್ಣುತೆಯ ಫಲ. ಇಂದು ರಾತ್ರಿ ನೀವು ಆ ತುರ್ತು ಕರೆಯನ್ನು ಸ್ವೀಕರಿಸಿದಾಗ ನಿಮ್ಮ ಹೆಗಲ ಮೇಲಿನಿಂದ ಭಾರವಾದ ಹೊರೆಯನ್ನು ತೆಗೆದು ಹಾಕಿದಂತೆ ಒಂದು ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುವಿರಿ. ಸ್ನೇಹಿತರೆ, ಇದು ಇಂದಿನ ಪೂರ್ಣ ಮಾಹಿತಿಯಾಗಿತ್ತು. ಮುಸ್ಸಂಜೆಯ ನಂತರ ನೀವು ಸ್ವೀಕರಿಸುವ ಫೋನ್ ಕರೆ, ರಾತ್ರಿಯಲ್ಲಿ ನೀವು ಮಾಡುವ ಆಳವಾದ ಸಂಭಾಷಣೆಗಳು, ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತೆಗೆದುಕೊಳ್ಳುವ ದೊಡ್ಡ ನಿರ್ಧಾರ ಮತ್ತು ನಿಮ್ಮ ಸಂಬಂಧಗಳಲ್ಲಿ ನೀವು ಬಹಿರಂಗಪಡಿಸುವ ಸತ್ಯ, ಇವೆಲ್ಲವೂ ಸೇರಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಆದ್ದರಿಂದ ಭಯಪಡಬೇಡಿ, ಬದಲಾಗಿ ಈ ಬದಲಾವಣೆಯನ್ನು ಸ್ವೀಕರಿಸಿ ಮತ್ತು ಭಗವಾನ್ ಗುರುದೇವ, ಸೂರ್ಯದೇವ ಮತ್ತು ಬಜರಂಗಬಲಿಯ ಆಶೀರ್ವಾದಗಳಲ್ಲಿ ನಂಬಿಕೆ ಇರಿಸಿ. ಈ ಮಾಹಿತಿಯು ನಿಮಗೆ ನಿಜವಾಗಿಯೂ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಕಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಿರಿ. ಇದರಿಂದ ಬಜರಂಗಬಲಿಯ ಆಶೀರ್ವಾದಗಳು ನಿಮ್ಮ ಮೇಲೆ ಶಾಶ್ವತವಾಗಿ ಉಳಿಯುತ್ತವೆ ಮತ್ತು ಇಂದು ನಿಮಗೆ ಆಶೀರ್ವಾದ ಮತ್ತು ಸಮೃದ್ಧ ದಿನವಾಗಿರಲಿ. ಜೈ ಶ್ರೀ ಹನುಮಾನ್, ಜೈ ಶನಿದೇವ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.